Good morning. In this session, I would like to talk on cocoon brushing. Cocoon brushing. See, ಈ ಬ್ರಷಿಂಗ್ ಅನ್ನೋ ಟರ್ಮನ್ನು ನೀವು ಎರಡು ಸಲ ಕೇಳಿರ್ತೀರಿ ನಿಮ್ಮ ಕೋರ್ಸಲ್ಲಿ. ಮೊದಲನೇದು ರೇರಿಂಗ್ ಮಾಡಬೇಕಾದ್ರೆ ಬ್ರಷಿಂಗ್ ಕೇಳಿರ್ತೀರಿ. ಹಾಗೆ ಕಕೂನ್ ರೀಲ್ ಮಾಡಬೇಕಾದ್ರೆ ಬ್ರಷಿಂಗ್ ಕೇಳಿರ್ತೀರಿ. ದ ಡಿಫರೆನ್ಸ್ ಈಸ್ ಇನ್ ದ ಬಿಗಿನಿಂಗ್ ಡ್ಯೂರಿಂಗ್ ಸಿಲ್ಕ್ ವರ್ಮ್ ರೇರಿಂಗ್ brushing is different. Brushing is nothing but the collection of newly hatched silkworms from their eggshells for rearing convenience. Adu definition. Illi brushing anta andre meaning is different. See, after the cocoons are cooked, cocoons have to be brushed for removing the surface floss layer of the cocoon. Cocoon features inna properties inna study ಮಾಡಿರ್ತೀರಿ. ಕಕೂನ್ಸ್ ಅಲ್ಲಿ ಏನಿರುತ್ತೆ, ದಿ ಔಟರ್ ಮೋಸ್ಟ್ ಲೇಯರ್ ಏನಿದೆ ದಟ್ ಈಸ್ ಫ್ಲಾಸ್. ದಿಸ್ ಫ್ಲಾಸ್ ಆಫ್ ದ ಕಕೂನ್ ಲೇಯರ್ ಈಸ್ ಎಂಟ್ಯಾಂಗಲ್ಡ್, ಗಂಟಾಗಿರುತ್ತೆ, ಕೋರ್ಸ್ ರಫ್ ಆಗಿರುತ್ತೆ, ಡಸ್ ನಾಟ್ ಈಲ್ಡ್ ಸಿಲ್ಕ್ ಫಾರ್ ರೀಲಿಂಗ್. ಅದರಲ್ಲಿ ಕಂಟಿನ್ಯೂಸ್ ಆಗಿ ರೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೆನ್ ಇಟ್ ಅಬ್ಸ್ಟ್ರಕ್ಟ್ ದಿ ರೀಲಿಂಗ್ ಆಫ್ ದಿ ಕ್ಲಿಯರ್ ಫಿಲಮೆಂಟ್ ಆರ್ ಬೇವ್, and so its removal ensures high standards in raw silk. So the floss layer is removed by a process known as brushing. So cocoon nallirtakantaha layer na floss layer na remove ಮಾಡ್ತಕ್ಕಂತ process brushing. Of course, after cocoon cooking, brushing has to be followed. Then there are different methods in brushing. First one is ಸ್ಟಿಕ್ ಬ್ರಷಿಂಗ್. ಇದು ತುಂಬ ಹಳೆ ಮೆಥಡ್, ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬಟ್ ತಿಳ್ಕೊಂಡಿರಿ ಇದನ್ನ. ಸೊ ಇನ್ ದಿಸ್ ಸ್ಟಿಕ್ ಮೆಥಡ್ ಆಫ್ ಬ್ರಷಿಂಗ್, ಎ ಸಿಂಗಲ್ ಫ್ಲೆಕ್ಸಿಬಲ್ ಥಿನ್ ಸಾಫ್ಟ್ ಸ್ಟಿಕ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಒಂದು ಸಾಫ್ಟ್ ಆಗಿರ್ತಕ್ಕಂಥ, ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥ, ಥಿನ್ ಆಗಿರ್ತಕ್ಕಂಥ ಒಂದು ಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ. ದಿ ಆಪರೇಟಿವ್ ಅಂದರೆ ಯಾರು ಬ್ರಷ್ ಮಾಡ್ತಾರೆ ಅವರು ಹೋಲ್ಡ್ಸ್ ಒನ್ ಎಂಡ್ ಆಫ್ ದ ಸ್ಟಿಕ್ ಅಂಡ್ ವಿತ್ ದಿ ಅದರ್ ಎಂಡ್ carefully removes the floss from cooked cocoons in the basin by dexterously working the stick in the series of figure 8. Figure 8 ಬರಿತೀವಲ್ಲ, ಆ ರೀತಿಯಲ್ಲಿ ಕುಕ್ ಆಗಿರ್ತಕ್ಕಂಥ ಕಕೂನ್ಸ್ ಅನ್ನ ಡೆಕ್ಸ್ಟ್ರಸ್ಲಿ ಫಾಸ್ಟ್ ಆಗಿ ಸ್ಪೀಡ್ ಆಗಿ ಅದರ ಮೇಲೆ ಟಚ್ ಮಾಡಬೇಕು among the cocoons in the basin in such a way that the stick comes lightly in contact. ಬಹಳ ಡೆಲಿಕೇಟ್ ಆಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಸ್ಟಿಕ್ ತಗೊಂಡು ತುಂಬಾ ಹಾರ್ಡ್ ಆಗಿ ಮಾಡಬಾರ್ದು, ಬಿಕಾಸ್ ಆಲ್ರೆಡಿ ಕಕೂನ್ ತುಂಬಾ ಸಾಫ್ಟ್ ಆಗಿರುತ್ತೆ. ಬಾಯ್ಲಿಂಗ್ ವಾಟರ್ ನಲ್ಲಿ ಕುಕ್ ಮಾಡೋದ್ರಿಂದ ಕಕೂನ್ ಲೇಯರ್ ಬಿಕಮ್ ಟು ಸಾಫ್ಟ್. ಸೊ ಅದನ್ನೇನ್ ಮಾಡಬೇಕು ಅಂದ್ರೆ ಲೈಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು, ತುಂಬಾ ಸ್ಪೀಡ್ ಆಗಿ. ದೆನ್ with the surface of the cocoons and it catches and draws off the floss waste. So outermost layer ಇದೆ, ಅದು ಕ್ಯಾಚ್ ಆಗುತ್ತೆ. ಯಾವುದಕ್ಕೆ? ಈ ಸಿಂಗಲ್ ಫ್ಲೆಕ್ಸಿಬಲ್ ಥಿನ್ ಸಾಫ್ಟ್ ಸ್ಟಿಕ್ಗೆ ಅಂಟ್ಕೊಳ್ಳುತ್ತೆ. ನಂಬರ್ 2, when sufficient quantity of floss has taken off, it is lifted. ಸೊ ಸ್ಟಿಕ್ನಲ್ಲಿ ಸಾಕಷ್ಟು ಕ್ವಾಂಟಿಟಿ ಫ್ಲಾಸ್ ಅಂಟ್ಕೊಂಡಿದೆ, ಸ್ಟಿಕ್ಕಿ ಆಗಿದೆ ಅಂದಾಗ ಅದನ್ನ ಮೇಲಕ್ಕೆ ಎತ್ತಬೇಕು. ದೆನ್ ದಿ ಆಪರೇಟಿವ್ ಟೇಕ್ಸ್ ಹೋಲ್ಡ್ ಆಫ್ ದ ಲಂಪ್. ಸ್ಟಿಕ್ನ ಒಂದು ಸೈಡ್ ಇಟ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಅಲ್ಲಿ ಆ ಲಂಪ್ನ ಮಾಸನ್ನ ಇಟ್ಕೋಬೇಕು. ದೆನ್ ಲೋವರ್ಸ್ ಇಟ್ ಟುವರ್ಡ್ಸ್ ದಿ ಕಕೂನ್ಸ್. ಸೊ ಕೆಳಗಡೆ ಬಂದು ಅದನ್ನ ಗ್ಯಾದರ್ ಮಾಡ್ಕೊಂಡು, ಎಲ್ಲಿ ಕಕೂನ್ ಎಲ್ಲಿ ಇನಿಷಿಯೇಟ್ ಆಗುತ್ತೆ, ಗ್ರೂಪ್ ಇರುತ್ತೆ, ಗ್ಯಾದರಿಂಗ್ ಇರುತ್ತೆ, ಅಲ್ಲಿ ಇನ್ನೊಂದ್ಸಲ ಲಿಫ್ಟ್ ಮಾಡಿ ಅಬೌಟ್ 25 to 30 centimeters ಫ್ರಮ್ ದಿ ಕಕೂನ್. ಅಫ್ಕೋರ್ಸ್ ಕಕೂನ್ ಶುಡ್ ಬಿ ವಿತ್ ಇನ್ ದ ವಾಟರ್ ಬೌಲ್ ಓನ್ಲಿ. ವಾಟರ್ ಬೌಲ್ ಅಥವಾ ಬೇಸಿನ್ ಎಲ್ಲಿ ಇರುತ್ತೆ ಅದ್ರ ಒಳಗಡೆ ಕಕೂನ್ ಇರಬೇಕು. ಜಸ್ಟ್ ಅದನ್ನ ಲಿಫ್ಟ್ ಮಾಡಿದಾಗ ಫರ್ದರ್ ಒಂದು 25-30 ಸೆಂಟಿಮೀಟರ್ ಅಷ್ಟು ಮೇಲಕ್ಕೆ ಎತ್ಕೋಬೇಕು. ಸೊ ಇಟ್ ರಿಲೀಸಸ್ ದಿ ಫಿಲಮೆಂಟ್ ಫ್ರಮ್ ದ ಕಕೂನ್. ದೆನ್ ಅದನ್ನ ಹಿಡ್ಕೊಂಡು ಕಟ್ ಮಾಡಿ ಒಂದ್ ಕಡೆ ಸೆಪರೇಟ್ ಆಗಿ ಇಟ್ಕೋಬೇಕು. ದೆನ್ the waste is kept aside for further cleaning and processing. That's a different step. ಅದು ಸ್ಪನ್ ಸಿಲ್ಕ್ ಇಂಡಸ್ಟ್ರಿಗೆ ಹೋಗುತ್ತೆ. ದಿ ಕಕೂನ್ಸ್ ವಿತ್ ದ ರಿಲೀಸ್ಡ್ ರೀಲಬಲ್ ಕ್ಲಿಯರ್ ಬೇವ್ಸ್. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್ನ. ಅಲ್ಲಿ 1-2 ಮೀಟರ್ ಫಿಲಮೆಂಟ್ ವೇಸ್ಟ್ ಆದ್ರೂ ಚಿಂತೆ ಇಲ್ಲ, ಬಟ್ ಕಕೂನ್ ಶುಡ್ ರಿಲೀಸ್ ರೀಲಬಲ್ ಫಿಲಮೆಂಟ್. ಇಲ್ಲಿ ಬೇವ್ ಅಂತಾನು ಹೇಳ್ತೀವಿ, ಫಿಲಮೆಂಟ್ ಅಂತ ಹೇಳ್ತೀವಿ. ಸೊ ರೀಲಬಲ್ ಬೇವ್ಸ್ ಆರ್ ಟ್ರಾನ್ಸ್ಫರ್ ಟು ರೀಲಿಂಗ್ ಸೆಕ್ಷನ್. ರೀಲಿಂಗ್ ಯೂನಿಟ್ಗೆ ಆ ಕಕೂನ್ ಅಂದ್ರೆ ಬ್ರಷ್ ಆಗಿರ್ತಕ್ಕಂಥ ಕಕೂನ್ನ ಟ್ರಾನ್ಸ್ಫರ್ ಮಾಡಬೇಕು. ಸಿ, ಇಟ್ಸ್ ವೆರಿ ಸಿಂಪಲ್ ಪ್ರೊಸೀಜರ್. ಇನ್ನೊಂದ್ಸಲ ಹೇಳ್ತೀನಿ, ಗಮನಿಸಿ. ಬೇಸಿನ್ ಇದೆ, ರೀಲಿ ಕಕೂನ್ ಕುಕ್ಕಿಂಗ್ ಆಗಿದೆ, ಅದನ್ನ ಸಾಫ್ಟ್ ಸ್ಟಿಕ್ ಅನ್ನ ತಗೊಂಡು ಜಸ್ಟ್ ಆ ಸರ್ಫೇಸ್ ಟಚ್ ಮಾಡಿ ಅದನ್ನ ಫಿಲಮೆಂಟ್ ಅನ್ನ ಪುಲ್ ಮಾಡಿದಾಗ
ಸೊ ಏನೇನು ಸಿಗುತ್ತೆ ಅಷ್ಟನ್ನು ಕಟ್ ಮಾಡಿ ಒಂದು ಸೈಡ್ ಇಡೋದು. ದೆನ್ ದ ಫಿಲಮೆಂಟ್ ಶುಡ್ ಬಿ ಕ್ಲಿಯರ್. ಈಚ್ ಕಕೂನ್ ಶುಡ್ ಯೀಲ್ಡ್ ರೀಲಬಲ್ ಕ್ಲಿಯರ್ ಫಿಲಮೆಂಟ್. ದೆನ್ ಸಚ್ brushed cocoons may be transferred for reeling section or reeling unit. Second one is, sometimes instead of a single piece of stick, a prong made of 2 to 3 pieces of sticks or twigs used. So instead of one stick, ಒಂದು ಸ್ಟಿಕ್ ಬದಲು 2-3ನ ಗ್ರೂಪ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಇಸ್ ಸೇಮ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಸ್ಟೆಡ್ ಆಫ್ ಸಿಂಗಲ್ ಪೀಸ್ ಆಫ್ ಸ್ಟಿಕ್ 2 to 3 pieces or a twig may be used. The operative gently taps the surface of the cocoon repeatedly with the prong in several parts of the cocoon group in the basin. So water basin ನಲ್ಲಿ ಕಕೂನ್ ಇರುತ್ತೆ, ಕುಕ್ ಆಗಿದೆ. ಸೊ ಆ ಸರ್ಫೇಸ್ನ ಈ ಪ್ರಾಂಗ್ ಅಲ್ಲಿ ಟಚ್ ಮಾಡಬೇಕು ಸಾಫ್ಟ್ ಆಗಿ. ಬಿಕಾಸ್ ನೆನಪಿಟ್ಕೊಳ್ಳಿ, ಬ್ರಷಿಂಗ್ ಶುಡ್ ಬಿ ವೆರಿ ಡೆಲಿಕೇಟ್. ತುಂಬ ಹಾರ್ಡ್ ಆಗಿ ಮಾಡೋ ಹಾಗಿಲ್ಲ. ಬಿಕಾಸ್ ಬಾಯ್ಲಿಂಗ್ ವಾಟರ್ನಲ್ಲಿ ಕುಕ್ ಆಗಿರುತ್ತೆ, ಅದು ಇಟ್ ಈಸ್ ವೆರಿ ಸಾಫ್ಟ್, ಇಟ್ ಮೇ ಡ್ಯಾಮೇಜ್. ಸೊ ಅದನ್ನು ಸಾಫ್ಟ್ ಆಗಿ ಜೆಂಟ್ಲಾಗಿ ಟಚ್ ಮಾಡಬೇಕು. ದೆನ್ ಎವ್ರಿ ಟೈಮ್ ವೆನ್ ದ ಪ್ರಾಂಗ್ ಈಸ್ ಲಿಫ್ಟೆಡ್, ಪ್ರತಿ ಸಲ ಟಚ್ ಮಾಡಬೇಕು, ಮೇಲೆ ತೆಗಿಬೇಕು. ಆಗ ಫಿಲಮೆಂಟ್ಸ್ ಫ್ರಮ್ ಫ್ಲಾಸ್ ಲೇಯರ್ ಆರ್ ಡ್ರಾನ್ ಅಪ್. ಸೊ ಕ್ಯಾಚ್ ಆಗುತ್ತೆ, ಮೇಲ್ಗಡೆಗೆ ಲಿಫ್ಟ್ ಮಾಡೋದು. ದೆನ್ ದೀಸ್ ಆರ್ ಗ್ಯಾದರ್ಡ್, ಒಟ್ಟಿಗೆ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಗ್ಯಾದರ್ ಮಾಡ್ಕೋಬೇಕು ಎಂದೇ ಬೈ ದಿ ಆಪರೇಟಿವ್. ಸ್ಟಿಲ್ ಸಫಿಷಿಯೆಂಟ್ ಕ್ವಾಂಟಿಟಿ ಹ್ಯಾಸ್ ಬೀನ್ ಕಲೆಕ್ಟೆಡ್. ಅದನ್ನು ಪುಲ್ ಮಾಡ್ತಾ ಇರಬೇಕು. ಪುಲ್ ಮಾಡ್ತಾ ಏನಾಗುತ್ತೆ, ಸಾಕಷ್ಟು ಕ್ವಾಂಟಿಟಿ ಫ್ಲಾಸ್ ಕಲೆಕ್ಟ್ ಆಗುತ್ತೆ. ದೆನ್ ಇನ್ ದ ಮ್ಯಾನರ್ ಆಲ್ರೆಡಿ ಡಿಸ್ಕ್ರೈಬ್ಡ್ ಎಬವ್ ಇನ್ ದ ಪ್ರೀವಿಯಸ್ ಸ್ಲೈಡ್ ಹ್ಯಾವ್ ಎಕ್ಸ್ಪ್ಲೇನ್ ದನೋ. ಸೊ ಹಾಗೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಬೇಕು ಫ್ಲಾಸನ್ನು. ದೆನ್ ದಟ್ ಕ್ಯಾನ್ ಬಿ ಸೆಂಟ್ ಫಾರ್ ರೀಲಿಂಗ್ ಯೂನಿಟ್ ಆರ್ ರೀಲಿಂಗ್ ಸೆಕ್ಷನ್. ನೆಕ್ಸ್ಟ್ ಒನ್ ಈಸ್ ಹ್ಯಾಂಡ್ ಬ್ರಷ್. ಸಿ ದಿಸ್ ಇಸ್ ವೆರಿ ಪಾಪ್ಯುಲರ್. ಫಸ್ಟು ಏನಿದೆ ಥಿಯರಿ ತಿಳ್ಕೊಂಡಿರಿ ಅನ್ನೋ ಇಂಟೆನ್ಷನ್ನಲ್ಲಿ ಹೇಳಿರ್ತೀನಿ ಅಷ್ಟೇ. ಈ ಹ್ಯಾಂಡ್ ಬ್ರಷ್ ಏನಿದೆ, ಇಟ್ಸ್ ವೆರಿ ಪಾಪ್ಯುಲರ್. See, this brush is generally made up of fairly thick and long bristles tied like a broom. ಒಂದು ಕಸದ ಪೊರಕೆ ರೀತಿಯಲ್ಲಿ ಟೈ ಮಾಡಿರ್ತಾರೆ. ಏನು ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ, ಅನ್ಪ್ರಾಸೆಸ್ಡ್ ಪ್ಯಾಡಿ ಸ್ಟ್ರಾ ಮೇ ಬಿ ಯೂಸ್ಡ್. ಅನ್ಪ್ರಾಸೆಸ್ಡ್ ಅಂತ ಅಂದರೆ ಅದನ್ನ ಮೇಲೆ ವೆಹಿಕಲ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, ಅಥವಾ ಇನ್ಯಾವುದನ್ನು ಸಹ ಅಗ್ರಿಕಲ್ಚರ್ ಪ್ರಾಸೆಸಿಂಗ್ ಆಗಿರಬಾರ್ದು. ಡೈರೆಕ್ಟಾಗಿ ಹಾರ್ವೆಸ್ಟ್ ಮಾಡಿರ್ತಕ್ಕಂತಹ ರಫ್ ಆಗಿರ್ತಕ್ಕಂತಹ ಪ್ಯಾಡಿ ಸ್ಟ್ರಾ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಅದೇ ರೀತಿ ಇರ್ತಕ್ಕಂಥ ಯಾವುದಾದ್ರೂ ಸ್ವಲ್ಪ ರಫ್ ಆಗಿರ್ತಕ್ಕಂಥ ಫೈಬರ್ಸನ್ನು ಬ್ರೂಮ್ ಲೈಕ್ ಇದರಲ್ಲಿ ಕಟ್ಕೊಂಡಿರ್ತಾರೆ. ದಿ ಬ್ರಷ್ ಮೆಷರ್ಸ್ ಅಬೌಟ್ 15 to 20 centimeter ಲಾಂಗ್ ಆ್ಯಂಡ್ ಹ್ಯಾಸ್ ಎ ಫ್ಲಾಟ್ ಸರ್ಕ್ಯುಲರ್ ಬ್ರಷಿಂಗ್ ಸರ್ಫೇಸ್ ಆಫ್ ಅಬೌಟ್ 6 to 8 centimeter ಇನ್ ಡಯಾಮೀಟರ್. ಜಸ್ಟ್ ಲೈಕ್ ಎ ಬ್ರೂಮ್. ಒಂದು ಕಡೆ ನೀಟಾಗಿ ಟೈ ಆಗಿರುತ್ತೆ, ಇಲ್ಲಿ ಪಿಕ್ಚರ್ನ ತೋರಿಸಿದೆಯಲ್ಲ. ಸೊ ಹೀಗೆ ನೀಟಾಗಿ ಒಂದು ಕಡೆ ಹ್ಯಾಂಡ್ಲಿಂಗಿಗೆ ಪ್ರಾಸೆಸಿಂಗಿಗೆ ಹಿಡಿ ಇರುತ್ತೆ. ಸೊ ಇದು ಇಷ್ಟು ಸಹ ಬ್ರಷ್ ಮಾಡೋ ಏರಿಯಾ. ದಿ ಸಾಫ್ಟೆಂಡ್ ಫ್ಲಾಸ್ ಆಫ್ ದ ಕಕೂನ್ ಇನ್ ದ ಬೇಸಿನ್ ಈಸ್ ಜೆಂಟ್ಲಿ ಬ್ರಷ್ಡ್ ಬೈ ಸರ್ಕ್ಯುಲರ್ ಮೂವ್ಮೆಂಟ್ಸ್. ಸೊ ಕಂಪ್ಯಾರಿಟಿವ್ಲಿ ಫಸ್ಟ್ ಮೆಥಡ್, ಸ್ಟಿಕ್ ಮೆಥಡ್, ಪ್ರಾಂಗ್ ಮೆಥಡ್ ಹೋಲಿಸ್ಕೊಂಡ್ರೆ ಇಟ್ ಈಸ್ ವೆರಿ ಐಡಿಯಲ್. ಹಾಗಾಗಿ ಇದನ್ನು ಹೇಳಿದ್ನಲ್ಲ, ಸಿ ಹ್ಯಾಂಡ್ ಬ್ರಷಿಂಗ್ ಈಸ್ ವೆರಿ ಪಾಪ್ಯುಲರ್, ವೆರಿ ಕಾಮನ್ ಇನ್ ಸೌತ್ ಇಂಡಿಯನ್ ರೀಲಿಂಗ್ ಯೂನಿಟ್ಸ್. ಕಂಟ್ರಿ ಚರ್ಕ ಇರ್ಬೋದು, ಕಾಟೇಜ್ ಬೇಸಿನ್ ಇರ್ಬೋದು, ಮಲ್ಟಿ ಹ್ಯಾಂಡ್ ರೀಲಿಂಗ್ ಮೆಷಿನ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಎಕ್ಸೆಪ್ಟ್ ಆಟೋಮ್ಯಾಟಿಕ್ ರೀಲಿಂಗ್ ಕುಕಿಂಗ್ ಮೆಷಿನ್ಸ್, ಅಲ್ಲಿ ಮೆಕ್ಯಾನಿಕಲ್ ಬ್ರಷಿಂಗ್ ಬರುತ್ತೆ. ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀವಿ. ದ ಬ್ರಷ್ ಇಸ್ ದೆನ್ ಲಿಫ್ಟೆಡ್ ಅಪ್ ಅಂಡ್ ಫ್ಲಾಸ್ ವೇಸ್ಟ್ ರಿಮೂವ್ಡ್ ಆಸ್ ಡಿಸ್ಕ್ರೈಬ್ಡ್ ಅರ್ಲಿಯರ್. ಜಸ್ಟ್ ಇದನ್ನ ಸಾಫ್ಟ್ ಆಗಿರೋದ್ರಿಂದ ಸೇಫ್ಟಿ ಲೆವೆಲ್ಸ್ ಜಾಸ್ತಿ ಇಲ್ಲಿ ವೆನ್ ಕಂಪೇರ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಮೆಥಡ್. ಸೊ ಸರ್ಕ್ಯುಲರ್ ಮೂವ್ಮೆಂಟಲ್ಲಿ ಆ ಕಕೂನ್ಸನ್ನು ಟಚ್ ಮಾಡಿದಾಗ ಫ್ಲಾಸ್ ಎಲ್ಲ ಈ ರಫ್ ಸರ್ಫೇಸ್ಗೆ, ಪ್ಯಾಡಿ ಸ್ಟ್ರಾ ಇರ್ಬೋದು ಅಥವಾ ಇನ್ಯಾವುದೇ ಲಾಂಗ್ ಫೈಬರ್ಸ್ ಇರುತ್ತಲ್ಲ, ಅದನ್ನು ಬ್ರೂಮ್ ಲೈಕ್ ಸ್ಟ್ರಕ್ಚರ್ ಮಾಡ್ಕೊಂಡು ಅದರಲ್ಲಿ ಸರ್ಕ್ಯುಲರ್ ಮೂವ್ಮೆಂಟನ್ನು ಕೊಡೋದು ಆನ್ ದಿ ಸರ್ಫೇಸ್ ಆಫ್ ದಿ ಜೆಂಟ್ಲಿ ಆನ್ ದಿ ಸರ್ಫೇಸ್ ಆಫ್ ದಿ ಕುಕ್ಡ್ ಕಕೂನ್ಸ್. ಸೊ ಆ ಬ್ರಷ್ ಆದಮೇಲೆ ಜಸ್ಟ್ ಯು ಲಿಫ್ಟ್ ಇಟ್, cut it and remove it. Then we can send the brushed cocoons for reeling purpose. So this is more popular when compared to previous two. See, this is the mechanical brushing generally attached with automatic cocoon cooking machine followed by automatic reeling machine. So inta ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ, ರೀಲಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಈ ಮೆಕ್ಯಾನಿಕಲ್ ಬ್ರಷಿಂಗ್ ಯೂನಿಟ್ಸ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇಲ್ಲಿ ನೀವು ಗಮನಿಸ್ತಿರ್ಬೇಕಿಲ್ಲಿ, ಸಿ ದಿಸ್ ಇಸ್ ದ ಬೇಸಿನ್. ಇದಕ್ಕೆ ಆಟೋಮ್ಯಾಟಿಕ್ ಆಗಿ ಕಕೂನ್ ಕುಕ್ ಆಗಿದ್ದು ನೀಟಾಗಿ ಇಲ್ಲಿ ಬ್ರಷಿಂಗ್ ಯೂನಿಟಿಗೆ ಬರುತ್ತೆ. ಸೊ ಇದೇನಿದೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಮೆಕ್ಯಾನಿಕಲ್ ಬ್ರಷ್.
ಈ ಮೆಕ್ಯಾನಿಕಲ್ ಬ್ರಷ್ ಅಫ್ಕೋರ್ಸ್ ಇಟ್ಸ್ ಎ ಮೋಟರೈಸ್ಡ್ ಒನ್. ಇದಕ್ಕೆ ಮ್ಯಾನ್ಯುವಲ್ ಆಗಿ ಪ್ರೀವಿಯಸ್ ಸ್ಲೈಡ್ನಲ್ಲಿ ತೋರಿಸಿದ್ನಲ್ಲ ಇದೇ ರೀತಿ ಹ್ಯಾಂಡ್ ಬ್ರಷ್ಗಳನ್ನ ಸ್ಮಾಲ್ ಸೈಜ್ನಲ್ಲಿ ಪ್ರಿಪೇರ್ ಮಾಡಿ ಒಂದು 25-30 ಸರ್ಕ್ಯುಲರ್ ಮ್ಯಾನರ್ನಲ್ಲಿ ನೀಟಾಗಿ ಅರೇಂಜ್ ಆಗಿರುತ್ತೆ. ಸಿ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮೆಕ್ಯಾನಿಕಲ್ ಬ್ರಷಿಂಗ್ ಯೂನಿಟ್. ಆಫ್ಟರ್ ಬಾಯ್ಲಿಂಗ್ ದ ಕಕೂನ್ಸ್ the automatic brush is lowered into the basin. ಸೊ ಇಲ್ಲಿ ಇದೆಯಲ್ಲ ಬ್ರಷಿಂಗು ಕಕೂನ್ಸ್ ಎಲ್ಲ ಇಲ್ಲಿ ಬಂದಿದೆ ಅಂದಾಗ ಇದನ್ನ ಲೋವರ್ ಮಾಡೋದು ಇಲ್ಲಿ ದಿಸ್ ಇಸ್ ದ ಹ್ಯಾಂಡಲ್. ಈ ಹ್ಯಾಂಡಲ್ ಇಟ್ಕೊಂಡು ಇದನ್ನ ಕೆಳಗಡೆಗೆ ಇಳಿಸಿದ ನಂತರ ಇಮಿಡಿಯೇಟ್ಲಿ ದಿ ಬ್ರಷ್ ಕಮೆನ್ಸಸ್ ಟು ಮೇಕ್ ಫೇರ್ಲಿ ಬ್ರಿಸ್ಕ್ clockwise and anti-clockwise rotary movements with 3/4 of turn in each direction alternatively. ಸೊ ಏನ್ ಮಾಡುತ್ತೆ ಕ್ಲಾಕ್ವೈಸ್ ಅಂಡ್ ಆಂಟಿ ಕ್ಲಾಕ್ವೈಸ್. ಸೊ ಒಂದು ಮುಕ್ಕಾಲು ರೊಟೇಷನ್ ಬರೋ ಹಾಗೆ. ಸೊ ಇಲ್ಲಿ ಈ ಕಡೆಯಿಂದ ಹೀಗೆ ಸುತ್ತುತ್ತೆ, ಹೀಗೆ ಯು ಕ್ಯಾನ್ ಫಿಕ್ಸ್ ದಿ ನಂಬರ್ ಆಫ್ ಮೂಮೆಂಟ್ಸ್. ಇಲ್ಲಿ ಈ ಕಮೆಂಟ್ಸ್ ಆಗುತ್ತಲ್ಲ ಮೂಮೆಂಟ್, ಈ ಮೂಮೆಂಟ್ಸ್ ನ ಯು ಕ್ಯಾನ್ ಫಿಕ್ಸ್ ಡಿಪೆಂಡಿಂಗ್ ಅಪಾನ್ ದಿ ಕ್ವಾಲಿಟಿ ಆಫ್ ದ ಕಕೂನ್. ಇಫ್ ದ ಕಕೂನ್ಸ್ ಆರ್ ವೆರಿ ಹಾರ್ಡ್ ಯು ಕ್ಯಾನ್ ಇನ್ಕ್ರೀಸ್ ದಿ ನಂಬರ್ ಆಫ್ ಮೋಷನ್ಸ್. ಎಷ್ಟು ರೊಟೇಷನ್ಸ್ ಬೇಕು ಅನ್ನೋದನ್ನ ಯು ಕ್ಯಾನ್ ಫಿಕ್ಸ್. ಇಫ್ ದ ಕ್ವಾಲಿಟಿ ಇಸ್ ಲೆಸ್, ಕಕೂನ್ಸ್ ಆರ್ ಫ್ಲಾಸಿ, ಇಟ್ಸ್ ಎ ಕ್ರಾಸ್ ಬ್ರೀಡ್, ಇಟ್ಸ್ ಮಲ್ಟಿವೋಲ್ಟೈನ್ ಅಂದಾಗ, ಮಲ್ಟಿವೋಲ್ಟೈನ್ ಅಂದ್ರೆ ಯು ಕ್ಯಾನಾಟ್ ಯೂಸ್ ಮೆಕ್ಯಾನಿಕಲ್ ಬ್ರಷಿಂಗ್ ಡಿವೈಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮಲ್ಟಿವೋಲ್ಟೈನ್ ಕಕೂನ್ಸ್ಗೆ. ಇಟ್ ಶುಡ್ ಬಿ hybrid or bivoltaic idre matra you can go for mechanical brushing. So depending upon the quality you can set the number of rotations or motions. Then after a definite number of rotary movements, generally bivoltaic use ಮಾಡ್ತೀವಿ ಇಲ್ಲಿ. So generally 20 to 24 movements ಇರುತ್ತೆ. The brush is lifted out, ವಾಪಸ್ ಇಲ್ಲಿಗೆ ಬಂದಿರೋದನ್ನ ವಾಪಸ್ ಇಲ್ಲಿಗೆ ಇದು ಮಾಡೋದು. Then lifted out of the basin either by the cooking operator or automatically. Both are available. Completely automatic, semi-automatic mechanical brushing units are available. So depending upon the cocoon cooking machine ಇದನ್ನ ನಾವು ಅಟ್ಯಾಚ್ ಮಾಡ್ಕೋಬಹುದು. ಸೊ ಇದಾದ ನಂತರ the cocoon should be sent for reeling. ಅದು ಸಹ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ಬ್ರಷಿಂಗ್ ಆಗ್ತಿದ್ದ ಹಾಗೇನೆ ಆಟೋಮೆಟಿಕ್ ಆಗಿ ರೀಲಿಂಗ್ ಯೂನಿಟ್ಗೆ ಬೌಲ್ಗೆ ಪಾಸ್ ಆಗುತ್ತೆ. ಬ್ರಷ್ಡ್ ಕಕೂನ್ಸ್ ಇಟ್ ವಿಲ್ ಗೋಸ್. ಓಕೆ, ಇಲ್ಲಿ ಒಂದಷ್ಟು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ವಾಟ್ ಆರ್ ದ ಪ್ರಿಕಾಷನ್ಸ್ ಫಾರ್ ಮೆಕ್ಯಾನಿಕಲ್ ಬ್ರಷಿಂಗ್? ನಂಬರ್ 1, cocoon should be thoroughly well sorted and should be uniform size and build. Cocoon quality should be good. ಈ ಮೆಷಿನ್ ಯೂಸ್ ಮಾಡಬೇಕು ಬ್ರಷಿಂಗ್ ಮೆಷಿನ್ ಅಂದ್ರೆ cocoon quality should be good. Again it should be thoroughly sorted. ಅಲ್ಲಿರ್ತಕ್ಕಂಥ ಅನ್ಡಿಸೈರಬಲ್ ಅನ್ವಾಂಟೆಡ್ ಕಕೂನ್ಸ್ ನ ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ಬಿಕಾಸ್ ಯು ಹ್ಯಾವ್ ಟು ಫಿಕ್ಸ್ ದಿ ನಂಬರ್ ಆಫ್ ಮೂಮೆಂಟ್ಸ್. ಮೋಷನ್ಸ್ ಅನ್ನ ಫಿಕ್ಸ್ ಮಾಡಬೇಕು ಅಂತ ಅಂದ್ರೆ ಒಂದೇ ರೀತಿಯಾದಂಥ ಕ್ವಾಲಿಟಿ ಇರಬೇಕು. ಹಾಗಾಗಿ ಕ್ವಾಲಿಟಿ ಶುಡ್ ಬಿ ಗುಡ್. ನಂಬರ್ 2, ಓನ್ಲಿ 1 layer ಆಫ್ ಕಕೂನ್ ಶುಡ್ ಬಿ ಆನ್ ದ ಸರ್ಫೇಸ್ ಆಫ್ ವಾಟರ್ ಅಂಡ್ ವಾಟರ್ ಲೆವೆಲ್ ಶುಡ್ ಬಿ ಕಾನ್ಸ್ಟೆಂಟ್. ಸೊ ವಾಟರ್ ಲೆವೆಲ್ ಕಾನ್ಸ್ಟೆಂಟ್ ಆಗಿರಬೇಕು. ದಟ್ಸ್ ದ ನಂಬರ್ 1. ನಂಬರ್ 2, ಓನ್ಲಿ 1 layer. ಮಲ್ಟಿಪಲ್ ಲೇಯರ್ ಇದ್ರೆ ಬ್ರಷಿಂಗ್ ಪ್ರಾಪರ್ ಆಗಿ ಆಗೋದಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಸೊ ಓನ್ಲಿ 1 layer ಕಕೂನ್ ಶುಡ್ ಬಿ ದೇರ್ ಆನ್ ದಿ ವಾಟರ್ ಸರ್ಫೇಸ್. Then the steam supply should be stopped when the brush is lowered into the basin to avoid overcooking of cocoons during brushing. ಸೊ ನಿಮಗೆ ಗೊತ್ತಿರೋ ಹಾಗೆ ಆಟೋಮ್ಯಾಟಿಕ್ ಅಥವಾ ಸೆಮಿ ಆಟೋಮ್ಯಾಟಿಕ್ ರೀಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಸ್ಟೀಮ್ ವಿಲ್ ಬಿ ಸಪ್ಲೈಡ್ ಫ್ರಮ್ ಔಟ್ಸೈಡ್ ಫಾರ್ ಆಲ್ ಪ್ರಾಸೆಸ್ ಅಂದ್ರೆ ಇಲ್ಲಿ ಬರೋದು ಏನಿದು ಕಕೂನ್ ಕುಕಿಂಗ್ ಬರುತ್ತೆ, ಅಗೈನ್ ಕಕೂನ್ ರೀಲಿಂಗ್ ಬರುತ್ತೆ, ಕಕೂನ್ ಬ್ರಷಿಂಗ್ ಬರುತ್ತೆ. ಸೊ ಕಕೂನ್ ಬ್ರಷಿಂಗ್ ಯೂನಿಟ್ಗೂ ಸಹ ಸ್ಟೀಮ್ ಸಪ್ಲೈ ಇರುತ್ತೆ. ಬಟ್ ಆ ಸ್ಟೀಮ್ ಸಪ್ಲೈನ ನಿಲ್ಲಿಸಬೇಕಾಗುತ್ತೆ. ಬಿಕಾಸ್ ಕೋಲ್ಡ್ ವಾಟರ್ ನಲ್ಲಿ ಬ್ರಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಹಾಗಾಗಿ ಈವನ್ ದಿ ಮೆಕ್ಯಾನಿಕಲ್ ಬ್ರಷಿಂಗ್ ಯೂನಿಟ್ ಆಲ್ಸೋ ಸಪ್ಲೈಡ್ ವಿತ್ ಸ್ಟೀಮ್ ಫಾರ್ ಮೇಂಟೆನೆನ್ಸ್ ಆಫ್ ದಿ ಟೆಂಪರೇಚರ್. ಸೊ ಡ್ಯೂರಿಂಗ್ brushing the steam supply should be stopped. Then the brush should be always be kept clean and free. So once brushing ಆಯಿತು ಅಂದ್ರೆ the waste should be removed and should maintain the cleanliness and free of all sorts of debris. When unyielding cocoons are returned from the reeling basin, because reeling unit ಹೋದಾಗ ಅಲ್ಲಿ ರೀಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ವಾಪಸ್ ಬರುತ್ತೆ, ಕುಕ್ಕಿಂಗ್ ಹೋಗುತ್ತೆ, ಅಗೈನ್ ಬ್ರಷಿಂಗ್ ಬರುತ್ತೆ. ಸೊ ಅಂಥದನ್ನ ಸೆಪರೇಟ್ ಆಗಿ ಕುಕ್ ಮಾಡಬೇಕು, ಸೆಪರೇಟ್ ಆಗಿ ಬ್ರಷ್ ಮಾಡಬೇಕು. See, these are some of the important precautions to be taken during the use of mechanical brushing unit. Okay, thank you. I will stop it here. Thank you.